ಐ ಹಾಸ್ಪಿಟಲ್ನ 10ನೇ ವರ್ಷದ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ಸೊ ನಿಮ್ಮೆಲ್ಲರಿಗೂ ಮೊದಲದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ. ಎಲ್ಲರ ಪರವಾಗಿ ಮೊದಲದಾಗಿ ನಾವೆಲ್ಲ ಡಾಕ್ಟರ್ಸ್ಗೆ ನಾವು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಈಗ ಸೇರಿ ಈ ಒಂದು ಅನುವಿಯನ್ನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಜೋರ ಚಪ್ಪಾಳೆ ಬರಲಿ. ಇವತ್ತು ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಸಂಸದರು, ನಮ್ಮ ಕರ್ನಾಟಕ ರಾಜ್ಯದ ಯುವಕರ ಒಂದು ಆಶಾಕಿರಣ ಅಂತ ಹೇಳ್ಬೋದು. ಸರ್ ನೋಡಿದಾಗ ಫಿಟ್ ನಾವು ಅಷ್ಟೊಂದು ಫಿಟ್ ಆಗಿರ್ತಕ್ಕಂಥ ರಾಜಕಾರಣಿಗಳು ನಮಗೆ ಸಿಗೋದು ಅಪರೂಪ. ಸೊ ಹಾಗಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಾರೆ. ಈ ಒಂದು ಸಂಸ್ಥೆಯ ಚುಕ್ಕಾಣಿ ಹಿಡಿದು ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇಲ್ಲಿ ಎಲ್ಲ ನಾನು ಬಂದ ತಕ್ಷಣ ನನಗೆ ಒಂದು ವಾರ್ಮ್ ವೆಲ್ಕಮ್ ಸಿಕ್ತು. ಒಂದು ಕಾರ್ಡಿಯಲ್ ಆಗಿ ಪ್ರತಿಯೊಬ್ಬರು ಕೂಡ ಇದ್ದಾರೆ. ಸೊ ಕವಿತಾ ವಾಡಿ ಮೇಡಮ್ ಅವರು ಇದನ್ನ ಲೀಡ್ ಮಾಡ್ತಾ ಇದ್ದಾರೆ. ಕವಿತಾ ಮೇಡಮ್ ಅವರೇ, ಆಮೇಲೆ ಜೋಶಿ ಸರ್, ಇವರು ನಮ್ಮ ಕಡೆ ಧಾರವಾಡದವರು, ಯಾದಗಿರಿಯವರು, ಸರ್ ಧೀರಜ್ ಅವರು ಕೂಡ ಕೆರಳಿಯನ್ಸ್ ಆದರೂ ಕೂಡ ಅವರು ಸಂಪೂರ್ಣವಾಗಿ ತಮ್ಮನ್ನು ತಾವು ಕನ್ನಡಿಗರನ್ನಾಗಿಸ್ಕೊಂಡ್ಬಿಟ್ಟಿದ್ದಾರೆ. ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆಗೂ ಸೇವೆ ಮಾಡಿದ್ದಾರೆ. ಪ್ರೌಡ್ಲಿ ಕನ್ನಡಿಗ ಅಂತ ಹೇಳ್ತಾ ಇದ್ದಾರೆ. ಸೊ ಇದ ನನಗೊಂದು ಸಿಕ್ಕಿರ್ತಕ್ಕಂಥ ಒಂದು ಅವಕಾಶ, ಒಂದು ಸದಾವಕಾಶ ಅಂತ ಹೇಳಿ ಅನ್ಕೊಳ್ತೀನಿ. ಈಗೆಲ್ಲ ತಮಗೆಲ್ಲ ಗೊತ್ತಿರೋ ಹಾಗೆ ಕಣ್ಣಿನ ಒಂದು ಸಮಸ್ಯೆ ಏನು ಐ ರಿಲೇಟೆಡ್ ಒಂದು ಇಶ್ಯೂಸ್ ಪ್ರಾರಂಭ ಆಗ್ತಾ ಇದ್ದದ್ದು, ಇದನ್ನ ಕಾಪಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ನಮ್ಮ ಏನು ಒಂದು ದೇಹದ ಆರೋಗ್ಯವನ್ನು ನಾವು ಬಯಸ್ತೀವಿ, ಅದೇ ರೀತಿಯಾಗಿ ಕಣ್ಣು ಕೂಡ ಅತ್ಯಂತ ಸೂಕ್ಷ್ಮ ಅಂಗ ಆಗಿರೋದ್ರಿಂದ ಆನ್ ಪ್ರಯಾರಿಟಿ ವಿ ವಿಲ್ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಐಸ್. ಸೊ ಹಾಗಾಗಿ ಇಲ್ಲಿ ಅದ್ಭುತವಾದ ಒಂದು ಫೆಸಿಲಿಟೀಸ್ ಇದೆ. ನಾ ಬಂದ ತಕ್ಷಣ ನನಗೆ ಗೊತ್ತಿರಲಿಲ್ಲ. ಮೇಡಮ್ ಚೆಕ್ ಮಾಡಿದ್ರು, ಗ್ಲೈಕೋಮಾ ಟರ್ಮ್ ಇಸ್ ಗ್ಲೈಕೋಮಾ ಅಲ್ಲ ಮೇಡಮ್. ಸೊ ಆ ತರದ ಒಂದು ಸಿಂಟಮ್ಸಸ್ ಇರಬಹುದಾದಂತ ಒಂದು ಸಾಧ್ಯತೆ ಇರೋದ್ರಿಂದ ಬೆಟರ್ ಯು ಹ್ಯಾವ್ ಟು ಅಂಡರ್ಗೋ 3 hours ಚೆಕಪ್ ಅಂತ ಹೇಳಿದ್ರು. ಸೊ ನಮ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಾವು ರೆಗ್ಯುಲರ್ ಆಗಿ 1 ವರ್ಷಕ್ಕೆ 1 ಸಲ ಅಥವಾ 2 ಸಲ ನಮ್ಮ ಕಣ್ಣಿನ ಆರೋಗ್ಯವನ್ನು ನಾವು ತಪಾಸಣೆ ಮಾಡ್ಕೊಳ್ತಾ ಇದ್ರೆ ಅದು ನಮಗೆ ತುಂಬಾ ಅನುಕೂಲಕರವಾಗಿರುತ್ತೆ. ಆಮೇಲೆ ಅದು ಡಾಕ್ಟರ್ ಅಗರ್ವಾಲ್ ಅಂತ ಆಸ್ಪತ್ರೆಯಲ್ಲಿ ಒಂದು ಉತ್ತಮವಾದ ಸೌಲಭ್ಯ ಇರತಕ್ಕಂಥ ಆಸ್ಪತ್ರೆಯಲ್ಲಿ, ಆಮೇಲೆ ಕಾರ್ಡಿಯಲ್ ಆಗಿರ್ತಕ್ಕಂಥ ಒಂದು ನಮ್ಮ ನಿವೃತ್ತ ಅಧಿಕಾರಿಗಳು ಮತ್ತು ಸರ್ವಿಂಗ್ ಆಫೀಸರ್ಸ್ ಅವ್ರಿಗೆ ಆರೋಗ್ಯ ಭಾಗ್ಯ ಯೋಜನೆ. ಇವತ್ತೆಲ್ಲ ಸೇರಿರೋ ಉದ್ದೇಶ ಗೊತ್ತಾಗಿದೆ. ನಾವೊಂದು ಹೆಮ್ಮೆಯಿಂದ ಹೇಳ್ಬೋದು ಅಂದರೆ, ನಾವು ಮೈಸೂರಲ್ಲಿ 10 ವರ್ಷ ಈ ಕಣ್ಣಿನ ದೃಷ್ಟಿ, ಕಣ್ಣಿನ ರಿಲೇಟೆಡ್ ಡಿಸೀಸಸ್ಸಿಗೆ ಇಲ್ಲಿದ್ದ ಜನಕ್ಕೆ ನಾವು ಸ್ಪಂದಿಸಿ ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಇದೆಲ್ಲದಕ್ಕೂ ಕಾರಣ ಅಂದರೆ ನಮ್ಮ ಮೈಸೂರು ಜನತೆ ನಮಗಿದೇನೋ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ, ನಮ್ಮೆಲ್ಲ ವಿಶ್ವಾಸ ಇಟ್ಟು, ಒಂದು ನಂಬಿಕೆ ಇಟ್ಟು ಇಲ್ಲಿವರೆಗೂ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ. ಅದು ದೊಡ್ಡದು ಹೆಮ್ಮೆ ವಿಷಯ ನನಗೆ. ನಮ್ಮ ಜೊತೆ ಈಗಿರೋ ಪ್ರತಾಪ್ ಸಿಂಹ ಸರು, ಜೊತೆಗೆ ನಮ್ಮ DCP ಸರ್ ಆದ ಸಿದ್ದಗೌಡ ಪಾಟೀಲ್ ಸರ್ಗೂ, ನಮ್ಮ ಸಿಬ್ಬಂದಿ ಯಾವಾಗ ಹೋಗಿ ರಿಕ್ವೆಸ್ಟ್ ಮಾಡಿದ್ರು ಈ ಥರ ಒಂದು ನಮ್ಮ ಸಂತೋಷದಲ್ಲಿ ಭಾಗಿಯಾಗಿ ನಮಗೊಂದು ಪ್ರೋತ್ಸಾಹ ಕೊಡಿ, ಒಂದು ಮಾರ್ಗದರ್ಶನ ಕೊಡಿ, ಒಂದು ಚೀಫ್ ಗೆಸ್ಟಾಗಿ ಬನ್ನಿ ಅಂತ ಕೇಳೋದಕ್ಕೆ ಅವರು ತುಂಬ ಹೃದಯದಿಂದ ವೆಲ್ಕಮಿಂಗ್ ಆಗಿ ಒಪ್ಕೊಂಡು ಇವತ್ತು ನಮ್ಮ ಜೊತೆ ಇಲ್ಲಿದ್ದಾರೆ. ಸರ್ ತಮ್ಮಿಬ್ಬರಿಗೂ ತುಂಬ ಧನ್ಯವಾದಗಳು. ಮತ್ತು ಇನ್ನೊಂದು ಅಂದರೆ ನಮ್ಮದು ಮಾಧ್ಯಮ ವರ್ಗದಿಂದ ಬಂದಿರೋದು, ಪತ್ರಿಕೆ ಆಗಿರ್ಬೋದು ಅಥವಾ TV ಇದರಿಂದ ಬಂದಿರೋ ಎಲ್ಲರೂ ಮಾಧ್ಯಮ ವರ್ಗದವ್ರಿಗೂ ಪೂರ್ವಕ ಸ್ವಾಗತ ಮತ್ತು ಧನ್ಯವಾದಗಳು. ಮತ್ತು ಅತ್ಯಂತ ಮುಖ್ಯವಾಗಿ ಇವತ್ತು ಇನ್ನೊಂದು ಚೀಫ್ ಗೆಸ್ಟ್ಗಳಂದರೆ ನಮಗೆ ಏನಾಗ್ಬಿಡುತ್ತೆ ಅಂದರೆ, ಅವರಿಗೆ ಇಲ್ಲಿ ಬರೋಕ್ಕಾಗಲ್ಲ, ಕೆಲವು ಕಾರಣ ಏನೋ ಎಮರ್ಜೆನ್ಸಿ ಇದೆ, ಚಿಕ್ಕ ಪುಟ್ಟದಕ್ಕೆ ಏನೋ ತೊಂದರೆ ಇದೆ ಅಂದ್ರೂ ಅವ್ರಿಗೆ ಒಂದು ಅಸೆಸಿಬಿಲಿಟಿಗೆ ಅಂತ ಬೇಸಿಕ್ಲಿ ನಾವು ಅಗರ್ವಾಲ್ ಕಡೆಯಿಂದ ವಿ ವಾಂಟ್ ಟು ರೀಚ್ ದ ಎವ್ರಿ ಸ್ಟೆಪ್ ಆರ್ ಎವ್ರಿ ಅಂದರೆ ಎಲ್ಲ ವರ್ಗದವ್ರ ಜನಕ್ಕೂ ಇದು ಒಂದು ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ಐ ಕ್ಲಿನಿಕ್ ಅಂತ ನಾವು ಶುರು ಮಾಡಿದ್ದೀವಿ. ಸೊ ಇದು ಇವತ್ತು ಈವರೆಗೂ 10 ವರ್ಷದಲ್ಲಿ ಅದು ಸಾಧ್ಯ ಆಗಿರೋದು. ಇನ್ನೊಂದು ಅಂದರೆ ಆ್ಯಸ್ ಅ ಡಾಕ್ಟರ್ ಹೇಳಬೇಕು, ನಾನು ವೈದ್ಯರಾಗಿ ಹೇಳಬೇಕು ಅಂದರೆ
ಮೈಸೂರು ಈ ಪಾಸ್ಟ್ 15 ವರ್ಷದಲ್ಲಿ ನಾವು ಯಾವುದೇ ಸ್ಪೆಷಾಲಿಟಿ ತಗೋಬೋದು. ಅಂದರೆ ನೀವು ಆಂಕಾಲಜಿ, ಕ್ಯಾನ್ಸರ್ ಸಂಬಂಧ ತಗೊಳ್ಳಿ, ಹಾರ್ಟು, ಕಿಡ್ನಿ, ವಿ ಹ್ಯಾವ್ ಡೆವಲಪ್ಡ್ ಇಟ್ ಸೋ ಲೆವೆಲ್ ದಟ್ ಪೇಷಂಟ್ಸ್ ಮುಂಚೆ ಎಲ್ಲದಕ್ಕೂ ಒಂದು ಮೆಟ್ರೋ ಸಿಟಿಗೆ ಹೋಗ್ಬೇಕಾಗ್ತಿತ್ತು. ಅಂದರೆ ನಾವು ಬಾಂಬೆಗೆ ಹೋದೆ ಟ್ರೀಟ್ಮೆಂಟಿಗೆ, ಬ್ಯಾಂಗ್ಳೂರ್ ಹೋದೆ, ಚೆನ್ನೈಗೆ ಹೋದೆ ಅಂತ. ಸೊ ಆ ಲೆವೆಲ್ ಬೆಳವಣಿಗೆ ನಾವು ಕಣ್ಣಲ್ಲಿನೂ ತಗೊಂಡು ಬಂದಿದ್ದೀವಿ ಅಂತ ಹೇಳೋದು ತುಂಬ ಹೆಮ್ಮೆ ಆಗುತ್ತೆ. ಮುಂಚೆ ನಾವೇನು ಬರೀ ಪೊರೆ ಆಪ್ರೇಷನ್ ಮಾತ್ರ ಸೀಮಿತ ಆಗಿತ್ತು. ಇವತ್ತು ರೆಟಿನಾಗೆ ಅಥವಾ ನನ್ನ ಕಣ್ಣಿನ ಕನ್ನಡಕ ತೆಗಿಬೇಕು ಅನ್ನೋ ರಿಫ್ರಾಕ್ಟಿವ್ ಸರ್ಜರಿ ಆಗಲಿ ಅಥವಾ ಆಕ್ಯುಲೋಪ್ಲಾಸ್ಟಿ ಅಂತ ಹೇಳ್ತೀವಿ, ಆ ಥರ ಸರ್ಜರಿ ಆಗಲಿ, ಸೊ ಎಂಥ ಹೈ ಎಂಡ್ ಸರ್ಜರಿನೂ ನಾವು ಇಲ್ಲಿ ನಮ್ಮದು ಸಂಸ್ಥೆಯಲ್ಲಿ ಮೈಸೂರಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಇನ್ನೊಂದು ತುಂಬ ಹೆಮ್ಮೆಯ ವಿಷಯ ನಮಗೆ. ಸೊ ಇದು ಒಂದು ರೂಫ್ ಅಡಿಯಲ್ಲಿ ನಾವು ಎಲ್ಲ ಸ್ಪೆಷಾಲಿಟಿದಾಗಲಿ ನಾವು ಎಂಥ ಸೀರಿಯಸ್ ಪ್ರಾಬ್ಲಮ್ಸ್ನಾಗಲಿ ಇಲ್ಲಿ ನಾವು ಅದನ್ನು ಹ್ಯಾಂಡಲ್ ಮಾಡಬಹುದು ಅನ್ನೋದು ಒಂದು ಇದು ಇದೆ. ಸೊ ಇದು ಎಲ್ಲ ಕಾರಣಕ್ಕೂ ನಮ್ಮ ಪೇಷಂಟ್ಸ್ ನಮ್ಮ ಮೇಲೆ ಇಟ್ಟಿರೋ ವಿಶ್ವಾಸ. ಸೆಕೆಂಡ್ ಅಂದರೆ ನಮ್ಮದು ಸಿಬ್ಬಂದಿ ವರ್ಗ. ಸೊ ಯಾರು ಧೀರಜಿಂದ ಇರ್ಬೋದು ಅಥವಾ ನಮ್ಮ ಕಲೀಗ್ ಪವನ್ ಜೋಶಿ ಅಂತವ್ರು ಇರ್ಬೋದು ಅಥವಾ ನಮ್ದೆಲ್ಲ ಸ್ಟಾಫಿಂದನೂ ಇದನ್ನೆಲ್ಲರೂ ಸೇರಿಕೊಂಡು ನಾವು ಈ ಮಟ್ಟಿಗೆ ಬೆಳವಣಿಗೆ ಕಾರಣ. ಸೊ ಹಾಗೆ ಇದೇ ಥರ ಪ್ರೋತ್ಸಾಹ ಮಾಡ್ತಾ ಇರಿ. ಇನ್ನೂ ಎಲ್ಲ ವರ್ಗಕ್ಕೂ ನಾವು ಇದನ್ನು ರೀಚಬಲ್ ಥರ ಮಾಡಬೇಕು ಅಂತ. ಯಾಕಂದರೆ ಎಲ್ಲ ವರ್ಗದಲ್ಲಿ ಅಂತ ಹೇಳಿದ್ರೆ ಈಗ ನಮ್ಮ ಹತ್ರ ಎಂಪ್ಲಾಯ್ಮೆಂಟ್ ಅಂದರೆ ESI, ECHS, CGHS ಅಂತ ಹೇಳಿ ನಮ್ಮ ಹತ್ರ ಸ್ಕೀಮ್ ಇರುತ್ತೆ. ಅಂದರೆ ಎಕ್ಸ್-ಆರ್ಮಿ ಮೇಲಿಗೆ, ಸೆಂಟ್ರಲ್ ಗೌರ್ಮೆಂಟ್ ರಿಟೈರ್ಡ್ ಪೀಪಲ್ಗೆ ಅಥವಾ ಸ್ಟೇಟ್ ಗೌರ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ವೇದಿಕೆ ಮೇಲಿರೋ ಗಣ್ಯರಿಗೆ, ವೇದಿಕೆ ಮುಂದಿರೋ ಗಣ್ಯರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಹಾಗೆ ಸ್ವಾಗತ. ಇವತ್ತು ನಮ್ಮ ಜೊತೆ 2 ಸಿಂಹಗಳಿವೆ, ಈ ಕಡೆ ಒಂದು ಆ ಕಡೆ ಒಂದು. ಆದರೂ ನಮಗೆ ಭಯ ಇಲ್ಲ, ಒಂದು ಅವ್ರು ನಮ್ಮ ಜೊತೆ ಇದ್ದಾರೆ ಅಂತ ಒಂದು ಧೈರ್ಯವಿದೆ. ಈಗ ನಮಗೆ ಡಾಕ್ಟರ್ ಅಗರ್ವಾಲ್ ಅಲ್ಲಿ ಸೇವೆ ಸಲ್ಲಿಸುತ್ತಿರ್ಬೇಕಾದ್ರೆ ಸರ್ಜರೀಸ್ ಮಾಡ್ತಾ ಇರ್ತೀವಿ. ಸಾಮಾನ್ಯವಾಗಿ ಪೊರೆ ಆಪರೇಷನ್ಗಳು ಮಾಡಿದಾಗ ಬಹಳ ಇಂಟ್ರೆಸ್ಟಿಂಗ್ ಕೇಸಸ್ ಅಥವಾ ಇಂಟ್ರೆಸ್ಟಿಂಗ್ ಸರ್ಜರೀಸ್ ಅಂತ ನಾವು ಹೇಳಬೇಕು ಅಂದರೆ ಯುನಿಕ್ ಕೇಸಸ್ ಇರುತ್ತೆ. ಕೆಲವ್ರಿಗೆ ತುಂಬ ವಯಸ್ಸಾಗಿರುತ್ತೆ, ಕೆಲವ್ರಿಗೆ ಅತ್ಯಂತ ಕಿರಿಯರು ಇರ್ತಾರೆ. ಎಲ್ಲ ಥರ ಸರ್ಜರೀಸು ಮಾಡಿರ್ತೀವಿ. ಅದರಲ್ಲಿ ಒಂದೆರಡು ವಿಶೇಷವಾಗಿ ಹೇಳಬೇಕು ಅಂದರೆ ನಮ್ಮ ಚಕ್ರಪಾಣಿಯವರು ನಮ್ಮ ಜೊತೆ ಇದ್ದಾರೆ ಇವತ್ತು ಫ್ರಂಟ್ ಸೀಟಲ್ಲಿ. ಸೊ ಚಕ್ರಪಾಣಿಯವ್ರ ಸರ್ಜರಿ ಒಂಥರ ಯುನಿಕ್ ಆಗಿತ್ತು. ಯಾಕಂದರೆ ಚಕ್ರಪಾಣಿಯವ್ರಿಗೆ ನೆಟ್ಟಿಗೆ ಮಲ್ಕೊಂಡ ಅಭ್ಯಾಸ ಇಲ್ಲ. ಅವ್ರಿಗೆ ರಂಗನಾಥ ಸ್ವಾಮಿ ಥರ ಸೊಟ್ಟಿಗೆ ಮಲ್ಕೊಂಡ ಅಭ್ಯಾಸ ಇದೆ. ನೆಟ್ಟಿಗೆ ಯಾಕೆ ಮಲ್ಕೊಳ್ಳಲ್ಲ ಅಂದರೆ ಅವ್ರಿಗೆ ತಲೆ ಸುತ್ತ ಬರುತ್ತೆ ಪಾಪ, ವರ್ಟಿಗೋ ಅಂತ ಹೇಳ್ತೀವಿ. ಸೊ ಅವ್ರಿಗೆ ನೆಟ್ಟಿಗೆ ಮಲ್ಕೊಳ್ಳೋಕೆ ಆಗಲ್ಲ. ಅವರು ಬಹುಶಃ ಒಂದು 3-4 ಕಡೆ ವಿಸಿಟ್ ಮಾಡಿ ನೀವು ನೆಟ್ಟಿಗೆ ಮಲ್ಕೊಳ್ಳಿಲ್ಲ ಅಂದರೆ ನಿಮ್ಮ ಆಪರೇಷನ್ ಆಗಲ್ಲ, ಕಳಿಬೇಕು ಅಂತ ಅಂದ್ಕೊಂಡು ಎಲ್ಲೋ ಒಂದು ದೀಪ ಅವರು ಮನಸ್ಸಲ್ಲಿ ಜಾಗೃತವಾಗಿ ಆಮೇಲೆ ನಮ್ಮ ಹತ್ರ ಬಂದಾಗ ಅವ್ರು ಇರೋ ಕಥೆನ ಹೇಳಿದ್ರು. ನೋಡಿ ಸ್ವಾಮಿ, ನಾವು ನೆಟ್ಟಿಗೆ ಮಲ್ಕೊಳ್ಳೋಕ್ಕಾಗಲ್ಲ, ನಾನು ಮಲ್ಕೊಳ್ಳೋದೇ ಹೀಗೆ. ನೀವು ಆಪರೇಷನ್ ಮಾಡ್ತೀನಿ ಅಂದರೆ ನಾನು ಮಾಡಿಸ್ಕೋತೀನಿ, ನೀವು ಆಪರೇಷನ್ ಮಾಡಲ್ಲ ಅಂದರೆ ಜೀವನ ಹಾಗೆ ಇಟ್ಬಿಡ್ತೀನಿ ಅಂತ ಹೇಳಿದ್ರು. ನಮಗೇನಂದರೆ ಅವ್ರು ನೋಡಿದಾಗ ತುಂಬ ಪೊರೆ ಗಟ್ಟಿಗಿತ್ತು, ತುಂಬ ದೂರದೃಷ್ಟಿ ಮಂಕಾಗ್ತಿತ್ತು, ಎದುರುಗಡೆ ಬರೋ ಜನಗಳು ಸ್ಪಷ್ಟವಾಗಿ ಕಾಣ್ತಿರ್ಲಿಲ್ಲ. ಹಾಗಿದ್ದಾಗ ಈಗ ನಾವು ಮಾಡಲಿಲ್ಲ ಅಂದರೆ ಯಾರೂ ಮಾಡಲ್ವೇನೋ, ಅವರ ಕಣ್ಣಿಗೆ ತೊಂದರೆ ಜಾಸ್ತಿ ಆಗತ್ತೆ ಅನ್ನೋ ಅಂತ ಒಂದು ದೃಢ ನಿರ್ಧಾರ ಮಾಡಿ ಅವ್ರನ್ನ OTಯಲ್ಲಿ ಕರೆಸಿ ಅವ್ರನ್ನ ಹಾಗೆ ಸೊಟ್ಟಕ್ಕೆ ಮಲಗಿಸಿ ನಾವು ಸೊಟ್ಟಕ್ಕೆ ನಿಂತ್ಕೊಂಡು ನಾವು 10 ನಿಮಿಷ 1/4 ಗಂಟೆಯಲ್ಲಿ ಆಪರೇಷನ್ ಮುಗಿಸಿದ್ವಿ. ಒಂದು ಕಣ್ಣು ಆದಮೇಲೆ ಅವ್ರಿಗೆ ಒಂದು ಧೈರ್ಯ ಬಂತು, ಓಹೋ ಈಗ ಮಾಡಿಸ್ಕೋಬಹುದು ಅಂತ. ಇನ್ನೊಂದು ಕಣ್ಣು ಮಾಡಿಸ್ಬೇಕಾದ್ರೆ ಹಾಗೆ ಸೊಟ್ಟಕ್ಕೆ ಮಲಗಿದ್ರು. ನಾವು ಇನ್ನೊಂದು ಸೊಟ್ಟಕ್ಕೆ ಇನ್ನೊಂದು ಕಣ್ಣು ಮಾಡ್ಬೇಕಾದ್ರೆ ಸೊಟ್ಟಕ್ಕೆ ನಿಂತ್ಕೊಂಡು ಹಾಗೆ ಇನ್ನೊಂದು ಕಣ್ಣು ಮುಗಿಸಿದ್ವಿ. ದೈವಿಚ್ಛೆಯಂಗೆ ಎಲ್ಲ ಸುಸೂತ್ರವಾಗಿ ನಡೆಯಿತು. ಬಹಳ ಸಂತೋಷವಾಯಿತು. ಅವರಿಗೆ 2 ಕಣ್ಣಿನ ದೃಷ್ಟಿ ಬಂದ ಮೇಲೆ ತಿರುಪತಿಗೆ ಹೋಗಿ ಶ್ರೀನಿವಾಸನ ದರ್ಶನ ಆಗಿ ಅವ್ರ ಪ್ರಸಾದ ತಗೊಂಡ್ಬಂದ್ರು. ನಾವು ಏನೇ ಅವ್ರ ಹತ್ರ ಖರ್ಚು ವೆಚ್ಚ ಇಸ್ಕೊಂಡಿದ್ರು, ಅವ್ರು ಏನೇ ದುಡ್ಡು ಕಟ್ಟಿದ್ರು, ಏನೇ ಮಾಡಿದ್ರು ಸಹ ಆ ಒಂದು ಒಡನಾಟ, ಒಂದು ಪ್ರೀತಿ, ಒಂದು ಪ್ರಸಾದ ಕೊಟ್ಟಾಗ ಸಿಗೋ ಸಂತೋಷ ಅವತ್ತಿನ ದಿನ ನಾನು ರಾತ್ರಿ ಒಳ್ಳೆ ನಿದ್ದೆ ಮಾಡಿದ್ದೀನಿ, ಅದಂತೂ ಹೇಳ್ಬೋದು. ಮೇಡಮ್ ಅವರು ಅವ್ರ ಜೊತೆ ಬಹಳ ಸಪೋರ್ಟಿವ್ ಇದ್ದಾರೆ. ಶ್ರೀನಿವಾಸ ಲಕ್ಷ್ಮೀರವ್ರ ಹಾಗೆ ಅವ್ರ ಸಪೋರ್ಟು ಇತ್ತು, ಅದು ಬೇಕಾಯಿತು. ನಮ್ಮ ಸ್ಟಾಫ್ ಸಪೋರ್ಟು ಇತ್ತು. ಇನ್ನೊಂದು ವಿಚಿತ್ರವಾದ ಒಂದು ಕೇಸ್ ಅಥವಾ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಅಂದರೆ ಪೆರುಂದೇವಿ ಅಂತ ನಮ್ಮ ಆಪರೇಟ್ ಆಗಿದ್ದು 85 ವರ್ಷದವರು. ಅವರು ಸಹ ಬಹುಶಃ ಒಂದು 4-5 ವರ್ಷದಿಂದ ಹೊರೆ ಬಂದು ಅವ್ರಿಗೆ ಸ್ಪಷ್ಟವಾಗಲ್ಲ, ಏನೂ ಕಾಣ್ತಿರ್ಲಿಲ್ಲ. 2 ಕಣ್ಣಿನ ಪೊರೆ ಸಂಪೂರ್ಣವಾಗಿ ಬಲ್ತಿ. ಅವರು ಒಂದೆರಡು ಕಡೆ ಹೋಗಿ ನಿಮ್ಮ ಕಣ್ಣಿನ ಪೊರೆ ಬಲ್ತಿದೆ, ನಾನು ಆಪರೇಷನ್ ಮಾಡೋಕ್ಕೆ ಹೋದರೆ ನಿಮ್ಮ ನರ ಒಡೆದೋಗುತ್ತೆ,
ನಿಮಗೆ ದೃಷ್ಟಿ ಬರಲ್ಲ ಅಂತ ಹೇಳಿದ ನಂತರ ಅವರು ಸ್ವಲ್ಪ ಗಾಬರಿಯಾಗಿ ಅಯ್ಯೋ ನನಗೆ ನರ ಹೊಡೆದವ್ರೆ ಇರೋದು ಕಾಣಲ್ಲೋ, ಹಾಗೆ ಅವರ ಯಜಮಾನರಿಗೆ ಕಣ್ಣಿನ ದೃಷ್ಟಿ ದೋಷ ಇತ್ತು ಶುಗರಿಂದ. ಸೊ ಅವರು ಆಪರೇಷನ್ ಆದ್ಮೇಲೆ ಕಣ್ಣು ಕಳ್ಕೊಂಡ್ರು ಅನ್ನೋ ಒಂದು ನಂಬಿಕೆ ತಲೆಯಲ್ಲಿ ಕೂತ್ಕೊಂಡು ಅವ್ರ ಆಪರೇಷನ್ನ ಮಾಡಿಸದೆ 5 ವರ್ಷ ಹಾಗೆ ಕಳೆದಿದ್ರು. ಹೆಂಗೋ ಒಂದ್ ಕಣ್ಣಲ್ಲಿ ನೋಡ್ಕೊಂಡು ಮಾಡ್ತಿದ್ರು. ಇನ್ನೊಂದು ಕಣ್ಣು ಮಂಜಾದಾಗ ಅವರ ಮಗಳು ಮಾಲತಿಯವರು ನಮ್ಮ ಹತ್ರ ಕರ್ಕೊಂಬರ್ಲಿಲ್ಲ, ಕೈ ಇಟ್ಕೊಂಡು ಕರ್ಕೊಂಬಂದ್ರು. ಕೈ ಇಟ್ಕೊಂಡಂದ್ರೆ ಅವ್ರಿಗೆ ಹೆಚ್ಚೇನು ಗುರ್ತಿರಕ್ ಆಗ್ತಿರ್ಲಿಲ್ಲ. ಅಂತಹ ಒಂದು ಅಂಧತೆ ಇತ್ತು ಅವ್ರಿಗೆ. ಒಂದ್ ಸ್ವಲ್ಪ ಧೈರ್ಯವಾಗಿದ್ರು, ಬಂದ್ರೆ ಬರ್ಲಿ ಸ್ವಾಮಿ, ಏನಾರು ಮಾಡಿ ಬಂದ್ರೆ ಬರ್ಲಿ, ಇಲ್ಲಾಂದ್ರೆ ಜೀವನನ ಹೀಗೆ ಕಳ್ಕೊತೀನಿ ಅಂತ. ಒಂದು ಕಣ್ಣು ಮಾಡಿಸ್ಲಿ, ಅದೇ ಕ್ಷಣ ಒಂದು ಕಣ್ಣು ಮಾಡ್ತಿದ್ದಂಗೆ ಅವ್ರು ಎದ್ದು ಕೂತ್ಕೊಂಡ್ರು. ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ಹಿಂದೆ ಅವರ ಮಗಳು ಹನುಮಂತನ ಫೋಟೋ ಕಳಿಸಿದ್ರು ಒಳಗೆ. ನಮ್ಮ ತಾಯಿಯವರು ಫಸ್ಟು ನಮ್ಮ ಕುಲದೈವ ಹನುಮಂತನನ್ನ ನೋಡ್ಬೇಕು ಅಂತ, ಆಮೇಲೆ ಫೋಟೋನ ಮೊಬೈಲಲ್ಲಿ ತಗೊಂಡು ಕಣ್ಮುಂದೆ ಇಟ್ವಿ. ಕಣ್ಣನ್ನ ನಿಧಾನಕ್ಕೆ ಬಿಡಿ ಅಂತ ಹೇಳಿ ನಿಧಾನಕ್ಕೆ ಬಿಟ್ಟು ಕಣ್ಣು ಮುಂದೆ ಏನು ಕಾಣ್ತಿದೆ ಅಂದಾಗ, ಓಹೋ ನಮ್ಮ ದೇವರು ನನ್ನ ಹನುಮಂತ ಕಾಣ್ತಾ ಇದ್ದಾನೆ, ನನ್ನ ಹನುಮಂತ ನನ್ಗೆ ದೃಷ್ಟಿ ಕೊಟ್ಟಿದ್ದಾನೆ ಅಂತ ಹೇಳಿದ್ರು. ಗಳ ಅಂತ ಕಣ್ಣೀರು ಬರ್ತಾ ಇದೆ ಅವ್ರಿಗೆ. ದಯವಿಟ್ಟು ಅಳಬೇಡಿ, ಈ ತರ ಆಪರೇಷನ್ ಮಾಡಿದ್ದೀನಿ, ಸ್ವಲ್ಪ ಹೊರಗೋಗಿ ರೆಸ್ಟ್ ಮಾಡಿ ಕರ್ಕೊಂಡೋಗಿ ಇನ್ನೊಂದು ಕಣ್ಣು 3 ದಿನದ ನಂತರ ಮಾಡಿಸ್ಕೊಂಡ್ರು. ಆ ಧೈರ್ಯ ಅವ್ರಿಗೆ ಬಂತು. ಈಗ ಅವ್ರಿಗೆ ನನಗೆ ಖುಷಿ ಆಗುತ್ತೆ, ಸೂಜಿಗೆ ದಾರ ಪೋಣಿಸ್ತಾ ಇದ್ದಾರೆ. ಹಾಗೆ ಅವರ ಮೊಮ್ಮಗಳು ಜೊತೆಲಿ ಬಂದಿದ್ರು. ಮಾರನೇ ದಿನ ಆಪರೇಷನ್ ಆದ್ಮೇಲೆ ನಿಮ್ಮ ಮೊಮ್ಮಗಳು ಕೈ ನೋಡಿ ಅಂತ ಹೇಳಿದಾಗ ಕೈ ನೋಡಿ 4 ಮಚ್ಚೆಗಳಿತ್ತು. ಆ ಚುಕ್ಕೆನ ಗುರ್ತಿಡಿದ್ರು. ಏನು ಕಾಣ್ದಿದ್ದವರು ಇಷ್ಟು ದೃಷ್ಟಿ ಬಂದ್ರೆ ನಿಜವಾಗ್ಲೂ ಅವರ ಪರಿವಾರದವರೊಂದಿಗೆ ನಾವು ಅದನ್ನ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಮ್ಮ ಹಾಸ್ಪಿಟಲಿನ ಬಗ್ಗೆ ಕೂಡ ಬಹಳಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಸರ್. ತುಂಬ ಹೃದಯದ ಧನ್ಯವಾದಗಳು ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಪ್ರತಾಪ್ ಸಿಂಹ ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀವಿ. ಜೋರಾಗಿ ಚಪ್ಪಾಳೆ ಬರಬೇಕು.